ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಒನ್ ಆಫ್ ದ ವ್ಲಾಗ್ಸಲ್ಲಿ ಹೇಳಿದ್ದೆ, ಒಬ್ಬರು ಮದುವೆಗೋಸ್ಕರ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಅವ್ರದ್ದು ಆ್ಯಕ್ಚುಲಿ ನಾಳೆ ಮದುವೆ. ಇವತ್ತು ನಾನು ನೈಟ್ ರಿಸೆಪ್ಷನಿಗೆ ಹೋಗ್ತಾ ಇದ್ದೀನಿ. ಯಾರು ಮದುವೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ರಿವೀಲ್ ಮಾಡ್ತೀನಿ. ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ. ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಹೆಂಗಿದೆ ಅಲ್ಲಿ ಪ್ರಿಪ್ರೇಷನ್ಸು ಮದುವೆಗೆ ಅಂತ ಎಲ್ಲ ಹೇಳಿಬಿಟ್ಟು. ಯಾರ್ದು ಮದುವೆ ಅಂತ ಕೂಡ ಅಲ್ಲಿ ಹೋಗೇ ರಿವೀಲ್ ಮಾಡ್ತೀನಿ. ಲೆಟ್ಸ್ ಗೋ. ಎಂಟ್ರೆನ್ಸಲ್ಲಿ ಫೋಟೋ ನೋಡಿದ ತಕ್ಷಣವೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ, ವಿಜಯ್ ಅಕ್ಕ ಮತ್ತು ಪವನ್ ಸರ್ ಮದುವೆ. ಅವ್ರ ನೈಟ್ ರಿಸೆಪ್ಷನಿಗೆ ಹೋಗಿದ್ದೀವಿ. ಸೊ ಬೇಗನೆ ಹೋಗಿದ್ವಿ. ಫಸ್ಟ್ ಹೋದ ತಕ್ಷಣ ವಿಜಯ್ ಅಕ್ಕನ ಮೀಟ್ ಮಾಡೋಕ್ಕೆ ಹೋದ್ವಿ. ಪಾರ್ಲರ್ ಅವರಿಗೆ ಹೇಳಿದರು, ಇನ್ಫಿನಿಟಿ ಪಾರ್ಲರ್. ರಂಜಿತಾ ಮ್ಯಾಮ್ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಆಲ್ಮೋಸ್ಟ್ ತುಳಸಿ ಆಂಟಿ ಮನೆ ಪ್ರೋಗ್ರಾಮ್ಸಿಗೆ ಅವರೇ ಮೇಕಪ್ ಮಾಡೋದು. ಅಲ್ಲಿ ನೋಡಿ ಇಷ್ಟಪಟ್ಟು ವಿಜಯಕ್ಕ ಕೂಡ ಹೇಳಿದರು. ಪವನ್ ಸರ್ನ ಮೀಟ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಪವನ್ ಸರ್ನ ನಾವೇ ರೆಡಿ ಮಾಡಿದ್ದು. ಅಲ್ಲಿ ಮದುವೆ ಹುಡುಗಿ ಕೂಡ ರೆಡಿ, ಇಲ್ಲಿ ಹುಡುಗ ಕೂಡ ರೆಡಿ. ನೋಡಿ ಇಲ್ಲಿ ಎಲ್ಲರಿಗಿಂತ ಮುಂಚೆ ನಾವು ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ. ಈಗ ಮದುವೆ ಹುಡುಗನ್ನು ನಾವೇ ರೆಡಿ ಮಾಡಿದ್ವಿ. ವರ್ಷಗಳಿಂದ ಇವರಿಬ್ಬರು ಫ್ರೆಂಡ್ಸು. ಇವರಿಬ್ಬರ ಫ್ರೆಂಡ್ಶಿಪ್ಪಿಂದನೇ ನಮ್ಮೆಲ್ಲರ ಫ್ರೆಂಡ್ಶಿಪ್ ಆಗಿದ್ದು. ಪ್ರಸನ್ನ ಸರಿಂದ ನಮಗೆ ಪವನ್ ಸರ್ ಕ್ಲೋಸ್ ಆದರು. ಪವನ್ ಸರ್ ಅವ್ರ ಅಪ್ಪನ ರೆಡಿ ಮಾಡ್ತಾಯಿದ್ರು. ರಿಸೆಪ್ಷನ್ಗೆ ನಿಲ್ಸೋಕ್ಕೂ ಮುಂಚೆ ಹುಡುಗಿಗೆ ಹುಡುಗನಿಗೆ ಇಬ್ರಿಗೂ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಿದ್ರು. ನಮ್ಮ NDS ಗ್ಯಾಂಗ್ ನಾವು ಸಪ್ರೇಟ್ ಕೂತಿದ್ವಿ. ನಮ್ಮ NDS ಫ್ಯಾಮಿಲಿದು ಒಂದು ಸಪ್ರೇಟ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಇಲ್ಲಿ ನೋಡಿ ನಮ್ಮ ಪಮ್ಮಿ ಇವತ್ತು ಎದಳು ಪಮ್ಮಿ ಮೋನಿಕಾ ಗೆಟಪ್ಪಲ್ಲಿ ಬಂದ್ಬಿಟ್ಟಿದ್ದಾಳೆ. ಒಂದು ರೀಲ್ಸ್ ಮಾಡಿಸ್ಬೇಕು ನೋಡಿ. ಇವರಿಬ್ರು ವೆಸ್ಟರ್ನ್ ಲುಕ್ಕಲ್ಲಿ ಬಂದ್ಬಿಟ್ಟಿದ್ದಾರೆ. ಇವಾಗ ಮದುವೆಲಿದ್ದಾರೆ. ಚೆನ್ನಾಗಿ ರೆಡಿ ಆಗ್ತಿದ್ದಾರೆ. 5,000 ರೂಪಾಯಿ ಬಟ್ಟೆ ಹಾಕೊಂಡ್ಬಂದಿದ್ದಾರೆ. ಡ್ರೆಸ್ 5,000 ನೋಡಿ. ನಮ್ಮ ಗ್ಯಾಂಗ್ ಇವಾಗ ರಿಸೆಪ್ಷನಲ್ಲಿ ಒಂದು ಫೋಟೋ ತೆಗೆಸಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ನಮ್ಮ NDS ಫ್ಯಾಮಿಲಿನೇ ಇದೆ. ಸೊ ಎಲ್ಲ ಜೊತೆಲಿ ಕೂತಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಡಿಶಸ್ ಮಾಡಿಸಿದ್ರು. ಎಲ್ಲ ಟೇಸ್ಟು ತುಂಬ ಚೆನ್ನಾಗಿತ್ತು. ಒಬ್ಬಟ್ಟು ಕೂಡ ಮಾಡಿಸಿದ್ರು, ಬಟ್ ನಾನು ತಿನ್ನಲ್ಲ, ಸೊ ಹಾಕ್ಸ್ಕೊಂಡಿರಲಿಲ್ಲ. ಪ್ರಸನ್ನ ಸರ್ ಯಾವಾಗಲೂ ರೇಗಿಸ್ತಿರ್ತಾರೆ, ಶುಗರ್ ಇದೆ ಅವಳು ತಿನ್ನಲ್ಲ ಅಂತ. ಸ್ವೀಟ್ಸ್ ಇಷ್ಟ ಇಲ್ಲ, ಸೊ ನಾನು ಅವಾಯ್ಡ್ ಮಾಡ್ತೀನಿ ಸ್ವೀಟ್ ಐಟಮ್ಸ್. ಫೈನಲಿ ಕಪಲ್ಸ್ಗೊಂದು ಬಾಯ್ ಹೇಳಿ ಹೊರಟ್ವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮದುವೆ ಇದೆ. ನಾನು ಮತ್ತು ತುಳಸಿ ಆಂಟಿ ಆ್ಯಂಡ್ ಪ್ರಸನ್ನ ಸರ್ ಹೋಗ್ತಾ ಇದ್ದೀವಿ. ಪವನ್ ಸರ್ ಕಾಲ್ ಮಾಡಿದ್ರು, ಏನೋ ಅರ್ಜೆಂಟು ಅಂತ ಅಂದ್ಬಿಟ್ಟು. ಏನು ವಿಷಯ ಅಂತ ನಮಗೂ ಗೊತ್ತಿಲ್ಲ. ಹೆಂಗಿದ್ವಿ ಹಂಗೆ ಹೋಗ್ತಿದ್ವಿ. ಇನ್ನೂ ರೆಡಿ ಆಗಿಲ್ಲ ಮದುವೆಗೆ. ಆಮೇಲಿಂದ ಬಂದು ರೆಡಿ ಆಗಬೇಕು. ಈಗ ಏನು ವಿಷಯ ಅಂತ ಹೋಗಿ ಕೇಳೋಣ ಬನ್ನಿ. ವಿಜಯಕ್ಕ ಬಳೆ ಶಾಸ್ತ್ರಕ್ಕೆ ರೆಡಿ ಆಗ್ತಾಯಿದ್ರು. ಸೊ ಅವರನ್ನು ಮಾತಾಡಿಸ್ಕೊಂಡು ವಾಪಸ್ ಬಂದ್ವಿ. ಆಂಟಿ ಯಾಕೆ ಕರೆದಿದ್ದು ನಮ್ಮನ್ನ? ಶಾಸ್ತ್ರ ಮಾಡೋದಕ್ಕೆ ಅಂತ ಕರೆದ್ರು. ಆಲ್ರೆಡಿ ಶಾಸ್ತ್ರ ಆಗೋಗಿದೆ. ಇವಾಗ ವಾಪಸ್ ಹೋಗ್ತಿದ್ದೀವಿ ರೆಡಿ ಆಗಿ ಬರೋದಕ್ಕೆ. ನೋಡಿ ಇವಾಗ ಹಿಂಗೆ ಹೋಗ್ತೀವಿ, ಆಮೇಲಿಂದ ಎಷ್ಟು
ಚೆನ್ನಾಗಿ ರೆಡಿಯಾಗಿ ಬರ್ತೀವಿ ಅಂತ ತೋರಿಸ್ತೀನಿ. ಫಸ್ಟ್ ಟೈಮ್ ನಾನು ಸ್ಯಾರಿ ಹಾಕೊಳ್ಳೋದಕ್ಕೆ ನಮ್ಮ ಅಪ್ಪ ಕೂಡ ಹೆಲ್ಪ್ ಮಾಡಿದ್ರು. ನೆರಿಗೆ ಇಟ್ಕೊಡ್ತಾ ಇದ್ರು. ಬೆಳಗ್ಗೆ ಅರುಣೆ ತರಕ್ಕೆ ಅಂತ ಹೇಳ್ಬಿಟ್ಟು ಪವನ್ ಸರ್ ಬೆಳಗ್ಗೆಲೆ ಕಾಲ್ ಮಾಡಿ ರೆಡಿ ಆಗಿರಲಿಲ್ಲ, ಹಾಗೆ ಎದ್ದೋಗಿದ್ವಿ ನಾನು ತುಳಸಿ ಆಂಟಿ ಸಡನ್ ಆಗಿ. ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ, ಸಡನ್ನಾಗಿ ಕಾಲ್ ಮಾಡಿದ್ದು. ಈಗ ಮತ್ತೆ ಬಂದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡೋಣ ತುಳಸಿ ಆಂಟಿ ಹೇಗೆ ರೆಡಿಯಾಗಿರ್ತಾರೆ ಅಂತ. ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ತುಳಸಿ ಆಂಟಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಬ್ರೇಕ್ಫಾಸ್ಟ್ ಮುಗಿಸಿ ಬರೋ ಅಷ್ಟರಲ್ಲಿ ಹುಡುಗನ್ನ ಯಾವುದೋ ಶಾಸ್ತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಹೊರಗಡೆ. ಹುಡುಗಿಗೆ ರೂಮಲ್ಲೇ ಬ್ರೇಕ್ಫಾಸ್ಟ್ ಮಾಡಿಸ್ತಿದ್ರು. ಸೊ ವಿಜಯಕ್ಕನ ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಶಾಸ್ತ್ರ ಮುಗಿಸಿ ಪವನ್ ಸರ್ನ ಕರ್ಕೊಂಡು ಬಂದರು. ಮುಹೂರ್ತಕ್ಕೆ ಟೈಮ್ ಆಗೇ ಹೋಯ್ತು. ತಾಳಿ ಪೂಜೆ ಮಾಡಿಸಿ ಕಂಕಣ ಕಟ್ಸಿದ್ರು ಇಬ್ರಿಗೂ. ಇಬ್ರು ಮುಖದಲ್ಲೂ ಖುಷಿ ಇತ್ತು. ವಿಜಯಕ್ಕಂದು ಅಪ್ಪ ಅಮ್ಮ ಅವರು. ಸೊ ವಿಜಯಕ್ಕ ಅವ್ರ ಅಮ್ಮ ಸ್ವಲ್ಪ ಎಮೋಷ್ನಲ್ ಆದರು. ಮಗಳು ಇನ್ಮೇಲೆ ನಮ್ಮ ಮನೇಲಿ ಇರೋದಿಲ್ಲ ಅನ್ನೋ ದುಃಖ ಅವರಿಗೆ. ಪವನ್ ಸರ್ ಅಪ್ಪ ಅಮ್ಮ ಇವರು. ಫೈನಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಂಥ ಟೈಮ್ ಬಂದೇ ಬಿಡ್ತು. ನಮ್ಮ ಗ್ಯಾಂಗ್ ಒಂದು ಕಡೆ ಕೂತಿದ್ವಿ. ನೆಕ್ಸ್ಟ್ ನಾವು ಹೋದ್ವಿ ಹಾಲು ಬಿಡೋಕ್ಕೆ ಅಂತ ಹೇಳಿ. ಅಲ್ಲೂ ಒಂದು ಸ್ಮಾಲ್ ಕಾಮಿಡಿ ಮಾಡಿ ಪ್ರಸನ್ನ ಸರ್ ಎಲ್ಲರೂ ನಗಿಸಿದ್ರು. ಅವ್ರು ಇದ್ದಿದ್ದ ಕಡೆ ಯಾವಾಗಲೂ ಖುಷಿ ಇರುತ್ತೆ. ಆಲ್ರೆಡಿ ಊಟದ ಟೈಮ್ ಆಗೇ ಹೋಗಿತ್ತು. ಸೊ ನಮ್ಮ ಗ್ಯಾಂಗ್ ಅವರೆಲ್ಲ ಒಟ್ಟಿಗೆ ಹೋಗಿ ಊಟ ಮಾಡಿದ್ವಿ.
ನಾನ್ ವೆಜ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ರಿಸೆಪ್ಷನಿಗೆ ಆಲ್ರೆಡಿ ಟೈಮ್ ಆಗಿತ್ತು, ಸೊ ಜಾಸ್ತಿ ಫೋಟೋಸ್ ತೆಗ್ಸೋಕ್ಕಾಗಲಿಲ್ಲ ಅವರು. ಬೇಗ ರೆಡಿ ಆಗಬೇಕಿತ್ತು. ಪಾರ್ಲರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರು 10 ಮಿನಿಟ್ಸಲ್ಲಿ ರೆಡಿ ಮಾಡಿಕೊಟ್ರು ವಿಜಯಕ್ಕನ. ಸೊ ಒನ್ಸ್ ಅಗೇನ್ ಇನ್ಫಿನಿಟಿ ಪಾರ್ಲರ್, ರಂಜಿತಾ ಮ್ಯಾಮ್ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಯಾವುದೇ ಫಂಕ್ಷನ್ಸ್ ಆದ್ರೂ. ಸೊ ಕಾಂಟ್ಯಾಕ್ಟ್ ಬೇಕು ಅಂದರೆ DM ಮಾಡಿ. ಬೇಗ ರೆಡಿ ಆದರು ಹುಡುಗ ಹುಡುಗಿ ಇಬ್ಬರು. ಕೂಲ್ ಫೈರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರಸನ್ನ ಸರ್ ಕಾಯಿಸ್ತಿದ್ದಾರೆ ಈಗ ಹುಡುಗಿನ. ಸ್ಟೇಜ್ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ. ರೆಡಿ ಆಯ್ತಾ ಇಲ್ಲ? ರೆಡಿ ಆಯ್ತಾ ಇಲ್ಲ? ಅಫಿಷಿಯಲಿ ದೇ ಆರ್ ಕಪಲ್ಸ್ ನೌ. ನಮ್ಮ NDS ಫ್ಯಾಮಿಲಿ ನೈಟ್ ರಿಸೆಪ್ಷನಲ್ಲಿದ್ದವರು ಬೆಳಗ್ಗೆಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ರು ಅವರವರ ಪರ್ಸ್ನಲ್ ವರ್ಕ್ ರೀಸನಿಂದ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ ಎಲ್ಲರೂ ಬಂದ್ವಿ. ಬಾಯಿ ಹೇಳಿ ಹೊರಟಿದ್ದೀವಿ ಈಗ ಮದುವೆ ಮನೆಯಿಂದ. ಅವರು ಕೂಡ ಹೊರಡ್ತಾರೆ ಇನ್ನೇನು. ಸೊ ಹೊರಟಿದ್ದೀವಿ ಈಗ ನಾವು ಕೂಡ. ಚೌಟ್ರಿ ಎಲ್ಲ ಫುಲ್ ಖಾಲಿ, ಶೋಲ್ಡ್ ಔಟ್ ಆಗಿಬಿಟ್ಟಿದೆ ಜನ. ನಾವೇ ಲಾಸ್ಟ್ ಹೋಗ್ತಿರೋದು. ಮದುವೆ ಎಲ್ಲ ಚೆನ್ನಾಗಾಯಿತು. ಮದುವೆ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಒನ್ಸ್ ಅಗೈನ್ ಹ್ಯಾಪಿ ಮ್ಯಾರಿಡ್ ಲೈಫ್ ವಿಜಯಕ್ಕ ಆ್ಯಂಡ್ ಪವನ್ ಸರ್. ಅವರಿಬ್ಬರ ಮದುವೆ ಜೂನಲ್ಲೇ ಆಗಬೇಕಿತ್ತು, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ಬಟ್ ಫಾರ್ ಸಮ್ ರೀಸನ್ಸ್ ಅವರು ಪೋಸ್ಟ್ಪೋನ್ ಮಾಡಿದರು ಅವ್ರ ಮದುವೆ ಡೇಟ್ನ. ಫೈನಲಿ ದೇ ಆರ್ ಮ್ಯಾರಿಡ್. ಈಗ ಮದುವೆ ಆಗಿ ಅವರ ಹೊಸ ಜೀವನನ ಚೆನ್ನಾಗಿ ಸ್ಟಾರ್ಟ್ ಮಾಡಲಿ, ಅವ್ರ ಲೈಫ್ ಕೂಡ ಚೆನ್ನಾಗಿರಲಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಮದುವೆದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.